ಕೋಲಾರಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಬಂಗಾರಪೇಟೆಗೆ ಬಂದು ಬೇರೆ ಟ್ರೈನ್ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಾಂದರೆ ನಾವು ಇದರಲ್ಲಿ ಹೋಗ್ಬೇಕಾಗುತ್ತೆ, ರೋಡ್ ಮೇಲೆ NH75 ಮೇಲೆ. ಸುಮಾರು 2.5-3 ಗಂಟೆ ಆಗುತ್ತೆ. 2012-13 ಸರ್ವೆ ಎಲ್ಲ ಮಾಡಿದಾರಣ. ಅದನ್ನು ದಯವಿಟ್ಟು ನೀವು ಅದು ಸ್ಯಾಂಕ್ಷನ್ ಮಾಡಿಸಿ ಅದು ಮಾಡಬೇಕಾಗುತ್ತೆ. ಅಭಿವೃದ್ಧಿ ಏನು ನಾವು ಇಲ್ಲಿ ಮಾಡ್ತಾ ಇದೀವೋ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಒಗ್ಗಟ್ಟಾಗಿ ಹೋದ್ರೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸೋಮಣ್ಣ ಸಾಹೇಬ್ರು ಆವಾಗಲೇ ಸ್ಟೇಜ್ ಮೇಲೆ ಬಂದಾಗ ಎಲ್ಲರೂ ಇರಬೇಕು ಅಂತ ಹೇಳಿದಾಗ ನಾವು ಕೇಂದ್ರದಿಂದ ಏನು ಅನುದಾನ ಕೊಡ್ತೀವೋ ಅದು ನಾವು ಒಬ್ಬರು ಚಪ್ಪಾಳೆ ಮಾತ್ರ ಹೊಡೆಯೋಕ್ಕಾಗಲ್ಲ, ಅದು ರಾಜ್ಯ ಸರ್ಕಾರನೂ ಮಾಡಬೇಕಾಗುತ್ತೆ. ಕೋಲಾರಲ್ಲಿ ಸ್ಯಾನಿಟೋರಿಯಂ ಅಂತ ಒಂದಿದೆ, ಕೋಲಾರ ಬಿಟ್ಟಿದ ತಕ್ಷಣ ಅಲ್ಲೂ ಒಂದು ROB ಬೇಕು. ಅದು ವೆಟ್ಟಿಂಗ್ ಸ್ಟೇಜಲ್ಲಿದೆ. ಅದು ಮತ್ತು LC1 ಅಂತ ದೇಶಳ್ಳಿ ROB ಮತ್ತು ಬಂಗಾರಪೇಟೆ ಎಂಟ್ರಿ ಆದಾಗ ಈ 3 ROBಗಳು ವೆಟ್ಟಿಂಗ್ ಸ್ಟೇಜಲ್ಲಿದೆ. ದಯವಿಟ್ಟು ನೀವು ಅದನ್ನೆಲ್ಲ ನಿಮ್ಮ ಹಂತದಲ್ಲಿ ಬೇಗ ಅದನ್ನು ಸ್ಯಾಂಕ್ಷನ್ ಮಾಡಿಸೋ ಜವಾಬ್ದಾರಿ ನಿಮ್ದಣ್ಣ. ಏನು ಟೇಕಲ್ LC120 ಅಂತ ಏನೋ ಒಂದು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದು ಬಹಳ ಸಂತೋಷದ ಸುದ್ದಿ. ಯಾಕಂದರೆ ನಾನು ಫಸ್ಟು MP ಆದಮೇಲೆ ಫಸ್ಟ್ ಕೆಲಸ ಬಂದಿದ್ದೇ ರೈಲ್ವೆ ಡಿಪಾರ್ಟ್ಮೆಂಟ್ದು. ಅದು ಮೊದಲನೇದು ಟೇಕಲ್ ROB ಫಸ್ಟ್ ಮಾಡಬೇಕು ಅಂತ, ಮತ್ತು ನಮ್ಮ ಬಂಗಾರಪೇಟೆಯಲ್ಲಿ ಸಮುದ್ರ ROB ಅಂತ ಸ್ವಲ್ಪ ಭಾಳ ಜಾಸ್ತಿ ಇದು ಬಂತು. ಕೋಲಾರಲ್ಲಿ ಸ್ಯಾನಿಟೋರಿಯಮ್ದು ಮಾಡಬೇಕು ಅಂತ ಇವೆಲ್ಲ ಬಂದಾಗ ಟೇಕಲ್ದು ಏನು ಅಂತ ನೋಡಿದಾಗ ನಮ್ಮ ಹಳೆ ಸಂಸದರು ಮುನ್ಸ್ವಾಮಿ ಅಣ್ಣವರು ಇದಕ್ಕೆ ಗುದ್ಲಿ ಪೂಜೆ ಮಾಡಿ ಕೆಲಸ ಶುರು ಮಾಡಿಸಿದ್ರು. ಕಾರಣಾಂತರದಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇತ್ತು. ಲ್ಯಾಂಡ್ ಅಕ್ವಿಸಿಷನ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಳೆ ಜಿಲ್ಲಾಧಿಕಾರಿಗಳು ಇದ್ದಾಗ ಅವ್ರಿಗೆ ಒಂದು ಸತಿ ಮಾತಾಡಿ ಆ ಲ್ಯಾಂಡ್ ಅಕ್ವಿಸಿಷನ್ ಏನಿತ್ತು ಅದು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದಾಗ ಅದನ್ನು ರೆಡಿ ಮಾಡಿಕೊಟ್ಟು ಇವತ್ತು ಈ ದಿನ ಇದು ಸಾರ್ವಜನಿಕರಿಗೆ ಓಪನ್ ಮಾಡಿದ್ದಕ್ಕೆ ಬಹಳ ಖುಷಿ ಆಗ್ತದೆ. ಅದು ನಮ್ಮ ರೈಲ್ವೆ ಮಿನಿಸ್ಟ್ರು ಸೋಮಣ್ಣ ಸಾಹೇಬ್ರ ಕೈಯಲ್ಲಿ ಆಗ್ತಾ ಇರೋದು ಇನ್ನೂ ಬಹಳ ಖುಷಿ ಆಗ್ತಾಯಿದೆ. ಯಾಕಂದರೆ ಇದಕ್ಕಿಂತ ಮುಂಚೆ ಒಂದು ಸತಿ ಬರಬೇಕಾಗಿತ್ತು ಸೋಮಣ್ಣ ಸಾಹೇಬ್ರು ನಮ್ಮ ಕೋಲಾರ ಜಿಲ್ಲೆಗೆ. KGF ಉರ್ಗಮ್ ಸ್ಟೇಷನ್ನು ಮತ್ತು ಕೋರಮಂಡಲ್ ಸ್ಟೇಷನ್ ಓಪನ್ ಮಾಡೋಕ್ಕೆ. ಆವತ್ತು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಅವತ್ತು ಏನೋ ಒಂದು ಇದಿತ್ತು, ಏನದು ಬಂದಿತ್ತು, ಕರ್ನಾಟಕ ಬಂದಂತ, ಅವತ್ತು ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಕೋಲಾರ ಜಿಲ್ಲೆಗೆ ಮೊದಲನೇ ಬಾರಿಗೆ ಬಂದಿದ್ದಾರೆ ಮಂತ್ರಿಗಳಾದ ಮೇಲೆ. ನಿಮಗೆ ಎಲ್ಲರೂ ಪರವಾಗಿ ಮತ್ತೊಂದು ಸತಿ ಸ್ವಾಗತ ಕೊಡ್ತೀನಿ ನಾನು. ಜೋರಾಗಿ ಚಪ್ಪಾಳೆ ಹೊಡೀರಿ. ಕೋಲಾರ ಅವ್ರು ಯಾರು ಅಂತ ಹೇಳ್ತಾರೆ. ಭಾರತ ಸರ್ಕಾರದಿಂದ ಏನು ಒಂದು 23 ಕೋಟಿ ವೆಚ್ಚದಲ್ಲಿ ಈ ಮೇಲ್ಸೇತುವೆ ಆಗಿದೆ. ಬಹಳ ಖುಷಿ ಆಗ್ತಾ ಇದೆ. ಈಗಾಗಲೇ ನಾನು ಯಾವಾಗ ಹಿಂಗೆ ಓಡಾಡ್ತಾ ಇದ್ನೋ ಟೇಕಲ್ ಬ್ರಿಡ್ಜ್ ಇದು ಗೇಟ್ ಹಾಕಿದರೆ ಅಣ್ಣ 20 ನಿಮಿಷ ಆಯ್ತಾ ಇದ್ರು. ನಾನು ಒಂದು ಸತಿ ಅರ್ಧ ಗಂಟೆ ಮೇಲೆ ನಿಂತ್ಕೊಂಡಿದ್ದೆ. ಇದೇ ಕೆಲಸ ಸಮುದ್ರದಲ್ಲೂ ಆಗುತ್ತಣ್ಣ. ಸಮುದ್ರ ಬಂಗಾರಪೇಟೆ ಕ್ಷೇತ್ರದಲ್ಲಿದೆ. ಅಲ್ಲೂ ಸುಮಾರು ಅರ್ಧ ಗಂಟೆ 3/4 ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಸತಿ ಬಂದ್ ಮಾಡಿದ್ರೆ 4-5 ಟ್ರೈನ್ ಹೋಗುತ್ತೆ. ಅದು ಒಂದು ನಿಟ್ಟಿನಲ್ಲಿ ಇದು ಎಷ್ಟು ಅವಶ್ಯಕತೆ ಇದೆಯೋ ಅದು ಅಷ್ಟೇ ಅವಶ್ಯಕತೆ ಇದೆ. ಅದನ್ನು ಸುಮಾರು 1.5 ವರ್ಷದಿಂದ ಏನು ಮಾಡಿದ್ದೀನೋ ನಾನು ಓಡಾಡಿ ಎಲ್ಲ DRM ಅವ್ರನ್ನ ಮತ್ತು ನಿಮ್ಮನ್ನು ಎಲ್ಲ ಮಾತಾಡಿದ್ದಕ್ಕೆ ಅದು ಇವಾಗ ಸ್ಯಾಂಕ್ಷನ್ ಆಗಿದೆ. ಅದು ನಿಮಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಅಫಿಷಿಯಲ್ಸ್ ಮಾತಾಡುವಾಗ ಸುಮಾರು 5-6 ತಿಂಗಳಾಗುತ್ತೆ ಪ್ಲ್ಯಾನ್ ಸ್ಯಾಂಕ್ಷನ್ ಆಗೋದು. DC ಸಾಹೇಬರು ಅದನ್ನು NOC ಕೊಡೋದು ಮತ್ತು ಸ್ಟೇಟ್ ಗೌರ್ಮೆಂಟು NOC ಕೊಡೋಷ್ಟೊತ್ತಿಗೆ 6-7 ತಿಂಗಳಾಗುತ್ತೆ ಅಂತೀನಿ. ದಯವಿಟ್ಟು ನಿಮ್ಮನ್ನೊಂದು ಕೇಳ್ಕೊಳ್ತೀನಿ ಅಣ್ಣ, ಅದನ್ನು ಸ್ವಲ್ಪ 2-3 ತಿಂಗಳಲ್ಲೇ ಅದನ್ನು ರೆಡಿ ಮಾಡಿ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಯಾಕಂದರೆ 2-3 ತಿಂಗಳಲ್ಲಿ ಮತ್ತೆ ನೀವು ಬರಬೇಕಾಗುತ್ತೆ ಕೋಲಾರ ಜಿಲ್ಲೆಗೆ. ಬಂಗಾರಪೇಟೆ ಏನು ಒಂದು ಸ್ಟೇಷನ್ ಇದೆಯೋ ಅದನ್ನು ಮೋಸ್ಟ್ಲಿ 2-3 ತಿಂಗಳಲ್ಲಿ ಉದ್ಘಾಟನೆ ಮಾಡೋಕ್ಕೆ ಬರಬೇಕಾಗುತ್ತೆ. ಆವತ್ತು ಅದನ್ನು ಉದ್ಘಾಟನೆ ಮಾಡುವಾಗ ನಮ್ಮ ಸಮುದ್ರದ್ದು ಗುದ್ಲಿ ಪೂಜೆ ಮಾಡಬೇಕು ಅಂತ ಒಂದು ಆಸೆ ಬಂಗಾರಪೇಟೆ ಕ್ಷೇತ್ರದ ಜನತೆಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆ ಕೋಲಾರಲ್ಲಿ ಸ್ಯಾನಿಟೋರಿಯಂ ಅಂತ ಒಂದಿದೆ. ಕೋಲಾರ ಬಿಟ್ಟಿದ ತಕ್ಷಣ ಅಲ್ಲೂ ಒಂದು ROB ಬೇಕು. ಅದು ವೆಟ್ಟಿಂಗ್ ಸ್ಟೇಜಲ್ಲಿದೆ. ಅದು ಮತ್ತು LC1 ಅಂತ ದೇಶಳ್ಳಿ ROB
ಮತ್ತು ಬಂಗಾರಪೇಟೆ ಎಂಟ್ರಿ ಆದಾಗ ಈ 3 ROBಗಳು ವೆಟ್ಟಿಂಗ್ ಸ್ಟೇಜಲ್ಲಿದೆ. ದಯವಿಟ್ಟು ನೀವು ಅದನ್ನೆಲ್ಲ ನಿಮ್ಮ ಹಂತದಲ್ಲಿ ಬೇಗ ಅದನ್ನು ಸ್ಯಾಂಕ್ಷನ್ ಮಾಡಿಸೋ ಜವಾಬ್ದಾರಿ ನಿಮ್ದಣ್ಣ. ಡಿಯರ್ ಎಮ್ ಸರ್, ಐ ವುಡ್ ಲೈಕ್ ಟು ಆಸ್ಕ್ ಯು ದಟ್ ರಿಗಾರ್ಡಿಂಗ್ ಕಾಮಸಮುದ್ರ ROB, ದೇಶಹಳ್ಳಿ sanatorium and near Bangarpete, near SN Resort. These 4 have to be sanctioned as early as possible. This is the most important things for us. Thanks, comes from the sanction, that is, it will take 7-8 months, that is what they are telling. You please have to make sure it will happen in 3-4 months. ಇಷ್ಟೆಲ್ಲ ಅಭಿವೃದ್ಧಿ ಏನು ನಾವು ಇಲ್ಲಿ ಮಾಡ್ತಾ ಇದೀವೋ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಒಗ್ಗಟ್ಟಾಗಿ ಹೋದ್ರೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸೋಮಣ್ಣ ಸಾಹೇಬ್ರು ಆವಾಗಲೇ ಸ್ಟೇಜ್ ಮೇಲೆ ಬಂದಾಗ ಎಲ್ಲರೂ ಇರಬೇಕು ಅಂತ ಹೇಳಿದಾಗ ನಾವು ಕೇಂದ್ರದಿಂದ ಏನು ಅನುದಾನ ಕೊಡ್ತೀವೋ ಅದು ನಾವು ಒಬ್ಬರು ಚಪ್ಪಾಳೆ ಮಾತ್ರ ಹೊಡೆಯೋಕ್ಕಾಗಲ್ಲ, ಅದು ರಾಜ್ಯ ಸರ್ಕಾರನೂ ಮಾಡಬೇಕಾಗುತ್ತೆ. ಆ ಹಂತದಲ್ಲಿ ಇರೋ ಸ್ಟೇಜ್ ಮೇಲಿರೋ MLAಗಳು MLCಗಳು ಎಲ್ಲ ದಯವಿಟ್ಟು ನಿಮ್ಮ ಸಹಕಾರ ಬೇಕು ಅಂತ ಕೇಳ್ತೀನಿ. ಯಾಕೆಂದರೆ 2-3 ಪ್ರಪೋಸಲ್ಸ್ ಏನು ಹೋಗಿದ್ಯೋ ನಮ್ಮ ಇದರಿಂದ ನಮ್ಮ ಜಿಲ್ಲೆಯಿಂದ ಅದಿನ್ನೂ ಕಮಿಷನರ್ ಆಫೀಸಲ್ಲಿ ಸೆಕ್ರೆಟರಿ ಆಫೀಸಲ್ಲೇ ಇದೆ. ಅದು ದಯವಿಟ್ಟು ನೀವು ಮಾಡಿದ್ರೆ ಇಡೀ ನಮ್ಮ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆ ಏನು ಪಾರ್ಲಿಮೆಂಟಲ್ಲಿ ಒಂದು ಸತಿ ಮೊನ್ನೆ ಸುಮಾರು ಒಂದು 10 ದಿನ ಹಿಂದೆ 10 ದಿನ ಹಿಂದೆ ಒಂದು 2 ಇಂಪಾರ್ಟೆಂಟ್ ವಿಚಾರ 0 ಅವರಲ್ಲಿ ಎತ್ತಿದ್ದೀನಿ. ಒಂದು KGF ಇಂದ ಬೆಂಗಳೂರಿಗೆ ಹೋಗೋ ಟ್ರೈನ್ಗಳು ಬೋಗಿ ಜಾಸ್ತಿ ಮಾಡಿ ಅಂತ ಕೇಳಿದ್ದೆ. ಅದನ್ನು ನಿಮ್ಮ PS ಅವರು ಮತ್ತು ಇವರು ಎಲ್ಲ ಮಾತಾಡಿ ಇನ್ನೊಂದು 2-3 ದಿನದಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ದಯವಿಟ್ಟು ಮಾಡಿಕೊಟ್ರೆ, ಯಾಕೆಂದರೆ ಬೆಳಿಗ್ಗೆ ಸುಮಾರು 7-7:30 ಜನ ಹೋಗ್ತಾರೆ. ಬೆಳಿಗ್ಗೆ 7-7:30ಗೆ ಸುಮಾರು 20-25 ಸಾವಿರ ಜನ ನಮ್ಮ KGF, ಬಂಗಾರಪೇಟೆ, ಮಾಲೂರು ಈ 3 ತಾಲೂಕಿಂದ ಅಷ್ಟು ಜನ ಹೋಗ್ತಾರಣ್ಣ. ದಯವಿಟ್ಟು ನೀವು ಅದನ್ನು ಬೋಗಿ ಜಾಸ್ತಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಅದೊಂದು ಮಾಡಿಕೊಡಿ. ಆಮೇಲೆ ನಮ್ಮ ಕೋಲಾರಿಂದ ಬಂಗಾರಪೇಟೆಗೆ ಸುಮಾರು 12-13 ವರ್ಷ ಹಿಂದೆ ಸರ್ವೆ ಮಾಡಿದ್ದಾರೆ. ಕೋಲಾರಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಬಂಗಾರಪೇಟೆಗೆ ಬಂದು ಬೇರೆ ಟ್ರೈನ್ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ, ಇಲ್ಲಾಂದರೆ ನಾವು ಇದರಲ್ಲಿ ಹೋಗ್ಬೇಕಾಗುತ್ತೆ, ರೋಡ್ ಮೇಲೆ NH75 ಮೇಲೆ ಸುಮಾರು 2.5-3 ಗಂಟೆ ಆಗುತ್ತೆ. ಕೋಲಾರಿಂದ ವೈಟ್ಫೀಲ್ಡ್ ಇನ್ನು ಲೈನ್ ಇಲ್ಲಣ್ಣ, ಅದು 2012-13 ಇರೋಣ ಹೇಳ್ತೀನಿ ಇರೋಣ, ಇನ್ನ ಇದೆ ಇಲ್ಲೆಲ್ಲ ಇದೆ ಇರೋಣ. 2012-13 ಸರ್ವೆ ಎಲ್ಲ ಮಾಡಿದಾರಣ್ಣ. ಅದನ್ನು ದಯವಿಟ್ಟು ನೀವು ಅದು ಸ್ಯಾಂಕ್ಷನ್ ಮಾಡಿಸಿ ಅದು ಮಾಡಬೇಕಾಗುತ್ತೆ. ಮರಳಳ್ಳಿ ಸ್ಟೇಷನ್ ಅಂತ ಏನು ಒಂದು ಇದಿದೆ, ಪ್ಲಾಟ್ಫಾರ್ಮ್ ರೀಇನ್ಫೋರ್ಸ್ಮೆಂಟ್ ವರ್ಕ್ ಕೆಲಸ ಮಾಡಿದಾರಣ್ಣ. ವರ್ಕ್ ಕಂಪ್ಲೀಟ್ ಆಗಿದೆ. ಅಲ್ಲಿ ಸ್ಟೇಷನ್ ಅಂದರೆ ಒಂದು ಸ್ಟಾಪ್ ಕೊಡಬೇಕು ಅಂತ ಕೇಳ್ತಾರೆ. ಅದು 2-3 ಸತಿ ನಾನು ನಿಮ್ಮ DRMಗೆ ಇವ್ರಿಗೆಲ್ಲ ಹೇಳಿದ್ದೀನಿ. ಅದನ್ನು ದಯವಿಟ್ಟು ನೀವು ಮರಳಳ್ಳಿಯಲ್ಲಿ ದಯವಿಟ್ಟು ನೀವು ಟ್ರೈನ್ ಸ್ಟಾಪ್ ಮಾಡಬೇಕು ಅಂತ ಒಂದು ಮನವಿ ಇದೆ. ಅದನ್ನು ಪ್ಲಾಟ್ಫಾರ್ಮ್ ರೀಇನ್ಫೋರ್ಸ್ಮೆಂಟ್ ಕೆಲಸ ಮಾಡಿಕೊಟ್ಟಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು. ನಾನು ಸಂಸದನಾದ ಮೇಲೆ ನಾನು ಮಾತಾಡಿದ ಮೇಲೆ ರೀಇನ್ಫೋರ್ಸ್ಮೆಂಟ್ ಕೆಲಸ ಮಾಡಿಕೊಟ್ಟಿದ್ದಾರೆ. ಸೊ ಅಲ್ಲಿ ಸ್ಟಾಪ್ ಕೊಡೋದು ಅವಶ್ಯಕತೆ ಇದೆ. ಕೋವಿಡ್ ಆದಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಅದನ್ನು ಅವಶ್ಯಕತೆ ಇದೆ ಅಣ್ಣ. ಇಷ್ಟು 800A ಅಣ್ಣ ಏನು ಹೇಳಿದ್ರು, ಮಾಲೂರಿಂದ ಹೊಸೂರ್ಗೆ ಹೋಗೋದು 800A LC 800A ಅದು ಭಾಳ ಚಿಕ್ಕದಾಗಿದೆ. ಆ ಕಡೆ ಹೋಗ್ಬೇಕಂದ್ರೆ ಸಾಯಂಕಾಲ 5 ಗಂಟೆಗೆ ಹೋದರೆ ಆ ಬ್ರಿಡ್ಜ್ ಕ್ರಾಸ್ ಮಾಡಬೇಕಂದ್ರೆ 1 ಗಂಟೆ ಬೇಕು. ಮದುವೆಗಳ ಸೀಸನ್ ಏನಾದರೂ ಇದ್ದರೆ 2-3 ಅವರ್ ಆಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿದೆ. ಅದನ್ನು ದಯವಿಟ್ಟು ನೀವು ಸ್ಯಾಂಕ್ಷನ್ ಮಾಡಿಕೊಡ್ಬೇಕಾಗುತ್ತೆ 800A. ಅದು ಬಹಳ ಮುಖ್ಯವಾಗಿದೆ ಅಂತ ಹೇಳ್ತೀನಿ. ಇದು ಬಿಟ್ಟು ಇನ್ನು ನೀವು ಏನು ಸಹಕಾರ ಕೊಡ್ತಾ ಇದ್ದೀರೋ ದಿಲ್ಲಿಯಲ್ಲಿ, ನಿಮಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಕಡೆಯಿಂದ ಇಡೀ ಕೋಲಾರ ಜಿಲ್ಲೆಯಿಂದ ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ, ಬೇರೆ ಎಲ್ಲ ವಿಚಾರಗಳು ನೀವು ಏನು ನಮಗೆ ಸಹಕಾರ ಮಾಡ್ತಾ ಇದ್ದೀರೋ, ಮಾರ್ಗದರ್ಶನ ಮಾಡ್ತಾ ಇದ್ದೀರೋ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.